ಹಾಯ್, ಅಮ್ಮೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಲಿಂಬೆ ಹಣ್ಣಿಂದ ಒಂದು ಗೊಜ್ಜು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟು ಇದಕ್ಕೆ ಲಿಂಬೆಹಣ್ಣು ಮುಳುಗುವಷ್ಟು ನೀರು ಹಾಕೋಣ. ಹೀಗೆ ಹಣ್ಣಾದ ಲಿಂಬೆಹಣ್ಣನ್ನು ಹಾಕ್ಬೇಕಿದು. ಈಗ ಅದರಲ್ಲೇ ಬೇಯಬೇಕದು. ಅದು ಬೇಯ್ತಾ ಇರ್ಲಿ, ನಾವು ಈಚೆಯಿಂದ ಅದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ಈಗ ಮಿಕ್ಸಿ ಜಾರ್ಗೆ 1 ಕಪ್ ಆಗುವಷ್ಟು ತೆಂಗಿನ ತುರಿ, ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಬ್ಯಾಡ್ಗೆ ಮೆಣಸು ಹಾಕೊಳ್ಳಿ. ನಾನು 3 ಹಾಕೊಂಡಿದ್ದೀನಿ. 1 ಚಮಚೆಯಷ್ಟು ಸಾಸಿವೆ, 1 ಚಮಚೆಯಷ್ಟು ಜೀರಿಗೆ, ಆಮೇಲೆ ಅರಿಶಿನ, ಸ್ವಲ್ಪ ನೀರು ಹಾಕಿ ಇಷ್ಟನ್ನು ನುಣ್ಣಗೆ ರುಬ್ಬಬೇಕು. ಇದನ್ನ ರುಬ್ಕೊಂಡು ಬರ್ತೀನಿ. ಈಗ ಇದನ್ನು ಒಂದು ಬೌಲಿಗೆ ಹಾಕೋಣ. ಈಗ ಸ್ವಲ್ಪ ನೀರು ಸೇರಿಸೋಣ. ಈಗ ಇದು ಬೆಂದಿದೆ ನೋಡೋಣ. ಇದು ಬೆಂದಿದೆ. ಇದನ್ನು ಒಂದು ಪ್ಲೇಟಿಗೆ ಹಾಕೋಣ. ಈಗ ಇದು ತಣ್ಣದಿದೆ. ಇದನ್ನು ಕೈಯಲ್ಲಿ ಹೀಗೆ ಕಿವುಚಬೇಕು, ಚೆನ್ನಾಗಿ ಆಗ್ಬೇಕು. ಎಷ್ಟು ಇದಾಗುತ್ತೋ ಅಷ್ಟು ಕಟ್ ಮಾಡ್ಬೇಕು ಇದನ್ನ. ಆಮೇಲೆ ಇದನ್ನ ಒಂದು ಬೌಲ್ಗೆ ಹಾಕಿ ನಾವು ರುಬ್ಬಿದೀವಲ್ಲ ಮಸಾಲೆ, ಅದನ್ನ ಸಹ ಇದಕ್ಕೆ ಸೇರಿಸ್ಬೇಕು. ಆಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು, ಬೆಲ್ಲ, ಇದಕ್ಕೆ ಖಾರ, ಉಪ್ಪು, ಸಿಹಿ ಎಲ್ಲ ಚೆನ್ನಾಗಿದ್ರೇನೆ ಇದು ಗೊಜ್ಜು ಚೆನ್ನಾಗಿರೋದು. ಈಗ ಇದನ್ನು ಕಲಸೋಣ. ಇದಕ್ಕೊಂದು ಈಗ ಗಮ್ಮತ್ತಿನ ಒಗ್ಗರಣೆ ಕೊಡೋಣ. ಒಗ್ಗರಣೆ ಇಲ್ಲದಿದ್ರೆ ಅಡಿಗೆಯಲ್ಲಿ ರುಚಿನೇ ಇರೋದಿಲ್ಲ. ಈಗ ಇದಕ್ಕೊಂದು ಒಗ್ಗರಣೆ ಹಾಕೋಣ. ಅದರ ಮೊದಲು ನಾವು ಇದಕ್ಕೆ ಮೊಸರು ಸೇರಿಸೋಣ. ಈಗ ಒಗ್ಗರಣೆ ಮಾಡೋಣ. ಒಗ್ಗರಣೆ ಪಾನಲ್ಲಿ ಇಟ್ಟು ಗ್ಯಾಸ್ ಆನ್ ಮಾಡಿ ಒಗ್ಗರಣೆ ಪಾನಲ್ಲಿ ಇಟ್ಟು ಸ್ವಲ್ಪ ಎಣ್ಣೆ ಹಾಕೋಣ. ಇದಕ್ಕೆ ಎಣ್ಣೆ ಬಿಸಿ ಆಯ್ತು. ಸಾಸಿವೆ ಹಾಕೋಣ. ಸ್ವಲ್ಪ ಉದ್ದಿನ ಬೇಳೆ, ಒಂದೇ ಒಂದು ಬ್ಯಾಡ್ಗೆ ಮೆಣಸು, ಕರಿಬೇವು, ಒಗ್ಗರಣೆ ಹಾಕೋಣ. ಮೊದಲಿಗೆ ಇದಕ್ಕೆ ಹಿಂಗ್ ಹಾಕೋಣ. ಆಮೇಲೆ ಒಗ್ಗರಣೆ ಸೇರಿಸಿ
ಈಗ ಲಿಂಬೆಹಣ್ಣಿ ಗೊಜ್ಜು ರೆಡಿ ಆಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಒಳ್ಳೆ ಒಳ್ಳೆ ಫುಡ್ ಜೊತೆ ನಾನು ಬರ್ತೀನಿ. ನಮಸ್ಕಾರ.